AC ನಾಯಕ ಹಾಗೂ ಲೋಕಸಭಾ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಆದೇಶದ ಮೇರೆಗೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದ ಸಿದ್ದರಾಮಯ್ಯನವರು ಇದೀಗ ಹೊಸ ದಾಳ ಆರಂಭಿಸಿದ್ದಾರೆ. ಏನಪ್ಪ ಅಂದರೆ ತಮ್ಮ ಬೆಂಬಲಿಗರಿಗೆ ಸಚಿವ ಸ್ಥಾನನ ವಾಪಸ್ ಕೊಡಬೇಕು. ಯಾವ ಈ ಸಚಿವರಾಗಿದ್ದರು ಅವರಿಗೆ ಯಾರೆಲ್ಲಪ್ಪ ಅಂದರೆ S.C. ಮಹದೇವಪ್ಪ ಫಸ್ಟು, K. ವೆಂಕಟೇಶ್ ಪಶುಸಂಗೋಪನಾ ಮಿನಿಸ್ಟರ್ ಆಗಿದ್ದರು, ಜಮೀರ್ ಅಹ್ಮದ್, ಆಮೇಲೆ B.K. ಹರಿಪ್ರಸಾದ್, ಶಿವರಾಜ್ ತಂಗಡಿ, ಸಂತೋಷ್ ಲಾಡು, ಪುಟ್ಟರಂಗ ಶೆಟ್ಟಿ, ಬಸವರಾಜ ರೆಡ್ಡಿ, ಎಸ್ ಪೊನ್ನಣ್ಣ ಈಗ ಇವರಿಗೆಲ್ಲ ಸಚಿವರ ಕೊಡಲೇಬೇಕಂತ ಒಟ್ಟು 9 ಜನ ಇದು ಅನೇಕರಿಗೆ ಹಾಲಿ ಸಚಿವರಾಗಿದ್ದಾರೆ ವಾಪಸ್ ಕೊಡಬೇಕು ಅಂತ ಒಂದೇ ಬೇಡಿಕೆ. ಸತೀಶ್ ಜಾರಕಿಹೊಳಿ ಹೇಗೆ ಆಗ್ತಾರೆ ಅವರು ಹೆಸರಿದೆ. ಅವರು PFD ಅಧ್ಯಕ್ಷ ತಪ್ಪಿದರೆ DCM ಪೋಸ್ಟಲ್ಲಿದ್ದಾರೆ. DCM ಉಪಮುಖ್ಯಮಂತ್ರಿ ಆಗ್ಬೋದು. ಬೆಳಗಾವಿ ಜಿಲ್ಲೆ ಸಚಿವರು ಖರಾಬ್ ಬಂದರೆ ಆಮೇಲೆ ಸಚಿವ ಸ್ಥಾನ ಉಳಿಸ್ಕೊತಾರೆ. ಲೋಕೋಪಯೋಗಿ ಸಚಿವ ಅದು ಲೋಕೋಪಯೋಗಿ ಬೆಳಗಾವಿ ಗುಂಡು ಬಿದ್ದ ರಸ್ತೆಗಳು ಆದರೂ ಉಳಿಸ್ಕೊಂಡ್ರೆ ಮುಕ್ತ ಮಾಡಿದ್ದು ಭಾಳ ಒಳ್ಳೆಯದಾಗುತ್ತೆ. ಕೆಟ್ಟ ಹೆಸರು ಬ್ಯಾಡ್ ನೇಮ್ ಅವರಿಗೆ. ಲೋಕ ಸಚಿವರಿಗೆ ಏನು ಕೆಲಸ ಮಾಡಿಲ್ಲ, ಜೀರೋ. ಎಲ್ಲ ರಾಜ್ಯದಲ್ಲಿ ಗುಂಡೆ ಬಿದ್ದ ರಸ್ತೆಗಳು. ಇಷ್ಟಾದರೂ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಅಥವಾ KP ತಕ್ಷಣ ದೊರೆಯುವ ಸಾಧ್ಯತೆ ಇದೆ. ಬೆಳಗಾವಿ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸ್ಥಾನ ಸಿಗ್ಬೋದು, ಹೇಳೋಕ್ಕಾಗಲ್ಲ. ಲಕ್ಷ್ಮೀ ಬೆಳಕರಿಗೆ ಅವ್ರಿಗೆ ಲಕ್ಷ್ಮೀ ಬೆಳಕರು ನಮ್ಮ ಮೆಂಬಳಿಗಂತ ಹಸ್ಬೆಂಡ್ ಅನಿಸ್ಬಿಟ್ಟು ಮಹಿಳಾ ಮತ್ತು ಕಲ್ಯಾಣ ಸಚಿವರಾಗಿ ಮುಂದುವರಿಸುವ ಸಾಧ್ಯತೆ. ಆಮೇಲೆ ಕೇಂದ್ರ ಸರ್ಕಾರ ಗ್ಯಾಸ್ನ ನಿಯಂತ್ರಣ ನಿಯಮವನ್ನು ತಿದ್ದುಪಡಿ ಮಾಡಿದೆ. ಏನಂದರೆ ಹೊಸದಾಗಿ ಯಾರ್ಯಾರು PNG ಗ್ಯಾಸ್ ಸಂಪರ್ಕ ಕೊಡೋದು ಅವರು ತಕ್ಷಣ LPG ಗ್ಯಾಸ್ನ ವಾಪಸ್ ಕೊಡಬೇಕು ಅಂತ ಆದೇಶ ಕೊಟ್ಟಿದೆ. ಹೀಗಾಗಿ ಇಂಡಿಯನ್ ಆಯಿಲು, HPCL ಹಾಗೂ ಭಾರತ್ ಪೆಟ್ರೋಲಿಯಂ ಕಂಪ್ನಿಗಳು ಎಲ್ಲ ಹೆಚ್ಚುವರಿ ಯಾರೋ ಗ್ಯಾಸ್ ಪಡ್ಕೊಂಡು ಒಂದು ಕುಟುಂಬಕ್ಕೆ ಒಂದೇ ಗ್ಯಾಸ್ ಕನೆಕ್ಷನು ಅಷ್ಟೇ, 2 ಗ್ಯಾಸ್ ತೊಗೊಂಡು ವಾಪಸ್ ಕೊಡ್ಬೇಕಂತ ಆದೇಶ ನೀಡಿದೆ ಕೇಂದ್ರ ಸರ್ಕಾರ. ಎಲ್ಲ ವಾಪಸ್ ಕೊಡ್ಬೇಕು. ಅದು ಕಂಪ್ನಿಗಳು ಇಂಡಿಯನ್ ಆಯಿಲ್, HPCL, ಭಾರತ್ ಪೆಟ್ರೋಲ್ ಮೂಲಕ ಎಲ್ಲ ವಾಪಸ್ ಕೊಡಬೇಕು. ಒಂದು ಫ್ಯಾಮಿಲಿಗೆ ಒಂದು ಮನೆಗೆ ಒಂದೇ ಒಂದು ಗ್ಯಾಸ್ ಕನೆಕ್ಷನ್, 2 ಗ್ಯಾಸ್ ಎರಡು ಗ್ಯಾಸ್ ಕನೆಕ್ಷನ್ ತಗೊಳಂಗಿಲ್ಲ, ಒಂದೇ ಗ್ಯಾಸ್ ಕನೆಕ್ಷನು. ಆಮೇಲೆ ರಾಜ್ಯದಂತ ಎಲ್ಲ ಮಳೆ ಬರ್ತಿದೆ. ಸೊ ಈಗ ಮುಂಗಾರು ಪೂರ್ವ ಮಳೆ ಜಾಸ್ತಿ ಆಯಿತು, ಬೇಸಿಗೆ ಎಲ್ಲ ಮುಕ್ತಾಯ ಆಯಿತು, ಒಳ್ಳೆಯದು. ಸೊ ಈಗ ಏನು ಮಾಡ್ಬೇಕು ಜನರು, ಈಗ ರೈತರಿಗೆ ಈಗ ಬಿತ್ತಬೇಕಂತಂದರೆ ಮುಂಗಾರು ಪೂರ್ವ ಮಳೆ ಇದೆ, ಮುಂಗಾರು ಬಂದೇ ಇಲ್ಲ. ಸೊ ಎಲ್ಲಗೆ ರಸಗೊಬ್ಬರ ಮತ್ತು ಬಿತ್ತನೆ ಮುಂದೆ ಬೇಗ ಸಂಗ್ರಹಿಸ್ಕೊಬೇಕು. ಏನೇ ಮಾಡಬೇಕು. ಸೊ ಮೆಕ್ಕೆಜೋಳ ಮತ್ತು ರಾಗಿ, ದ್ವಿದಳ ಧಾನ್ಯ, ನಾನು ಹೇಳೋದು ಮೆಕ್ಕೆಜೋಳ, ರಾಗಿ, ದ್ವಿದಳ ಧಾನ್ಯ ಮಾಡಿದ್ರೆ ಕೃಷಿ ಇಲಾಖೆ ದ್ವಿದಳ ಧಾನ್ಯ ಹಾಕಿರೋ ಒಳ್ಳೆಯದಂತೆ. ಮೆಕ್ಕೆಜೋಳ, ರಾಗಿ, ದ್ವಿದಳ ಧಾನ್ಯ ಹಾಕಿ ಉಳಿರಿ. ಮಳೆ ಕಮ್ಮಿ ಬರ್ತಿದ್ದಲ್ಲ.